ಬಾಗಲಕೋಟೆ ಹಾಗೂ ದಾವಣಗೆರೆ ಎರಡು ಕ್ಷೇತ್ರದ ಉಪಚುನಾವಣೆಗಳು ಸರ್ಕಾರದ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಕಡಬ, ಬೆಲವತ್ತ, ಅರಿಮಾರ್ನಹಳ್ಳಿ, ದಾಸರಕಲ್ಲನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದರು. ಆಡಳಿತ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಾನು ಕೂಡ ಉಪಚುನಾವಣೆ ಪ್ರಚಾರಕ್ಕೆ ಹೋದಾಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ಇದರಲ್ಲಿ ಸಂಶಯವಿಲ್ಲ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದು ಸಿಎಂ ಬದಲಾವಣೆ ವಿಚಾರ ಕಂಡು ಬರ್ತಾ ಇಲ್ಲ. ಆಗೇನೋ ಬದಲಾವಣೆ ವಿಚಾರ ಬಂದ್ರೆ ಅದು ಹೈಕಮಾಂಡ್ ಬಿಟ್ಟ ವಿಚಾರವಾಗಿದೆ ಎಂದಿದ್ದಾರೆ. ಕಡಬ ಬಸ್ ನಿಲ್ದಾಣಕ್ಕೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತೀನಿ, ಈಗಲೇ ಅಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ ಎಂದಿದ್ದಾರೆ. ಈಗ ಅಡಗನಹಳ್ಳಿ ರೋಡು ಅದು ಬಸ್ ಸ್ಟ್ಯಾಂಡ್ ಮೇಲೆ ಹಾಕಿದ್ದು ಅದೆಲ್ಲ ಹಾಳಾಗಿತ್ತು. ಅದಕ್ಕೆ 7 ವರ್ಷ ಇದು ಊರೊಳಗೆ ಕಾಂಕ್ರೀಟು ಮತ್ತು ಅಷ್ಟೇ ಡ್ರೈನು ಕಾಂಕ್ರೀಟು ಸೇರಿಸ್ತಕ್ಕಂಥದ್ದನ್ನ ಕಡೆಕೋಡಿವರೆಗೂ ಈ ರಸ್ತೆ ಮಾಡ್ತಾರೆ. ಮತ್ತು ದಾಸರಕಲ್ಲಲ್ಲಿ ರಸ್ತೆ ಪೂಜೆ ಮಾಡ್ತಾರೆ. ಶ್ರೀಶಕ್ತಿ ಭವನ ಒಂದು ಸಹಿತ ಸಮಾಜಕ್ಕೆ ಒಂದು ಸಮಾರಂಭ ಮಾಡ್ತಾರೆ. 20 ಲಕ್ಷ ಆಗ್ತಿತ್ತು, ಈಗ ಎಲ್ಲ ಕಟ್ಕೊಡೋಕ್ಕೆ 30 ಲಕ್ಷ ಆಗ್ತಿದೆ. ವ್ಯಕ್ತಾಗಿ 20 ಹಾಕಿ ಸಹಿತ ಸಮಾಜಕ್ಕೆ ಕಂಪ್ಲೀಟ್ ಮಾಡ್ತಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆ ರಾಜ್ಯ ಸರ್ಕಾರದ ಒಂದು ದಿಕ್ಸೂಚಿ ಚುನಾವಣೆ ಅಂತ ಕರೀತಾ ಇದ್ದಾರೆ. ಏನಾಗುತ್ತೆ ದಿಕ್ಸೂಚಿ ಚುನಾವಣೆ ಎಲ್ಲರಿಂದ ಸರ್ಕಾರಕ್ಕೆ ಲಾಸ್ ಆಗಲ್ಲ, ಸೋದದಿಂದಲೂ ಏನು ಲಾಸ್ ಆಗಲ್ಲ. ಈ ಚುನಾವಣೆ ನಡೆಯುತ್ತೆ. ಹತ್ತಿನ ಇಶ್ಯೂ ಮೇಲೆ ಚುನಾವಣೆ ನಾವು ಎರಡು ಕಡೆ ಅಲ್ಲ, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ ಈ ಚುನಾವಣೆ. ಸಿದ್ದರಾಮಯ್ಯನ ಸ್ಥಾನದಲ್ಲಿ ಬದಲಾವಣೆ ಆಗೋದ್ರೆ 2 ಸೋತ್ರು ಆಗುತ್ತೆ, 2 ಗೆದ್ರು ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ಇದಕ್ಕೂ ಸಂಬಂಧ ಇಲ್ಲ, ಗೆಲ್ತಾರೆ ಎರಡು ಕಡೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ, ದಯಾನಂದ ಉಪಾಧ್ಯಕ್ಷ ರಾಜಶೇಖರ್, ಪಿಡಿಒ ಸಿಬ್ಬರಾವ್ ಅರಸು, ಗುತ್ತಿಗೆದಾರ ರಾಮಲಿಂಗಾರೆಡ್ಡಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.